Hello everyone, welcome to my video lecture. In this video, let us understand the format of branch account. So, what are the different types of branches that exist? There are three types of branches. One is dependent branch, right? The second one is independent branch, and the third one is foreign branch. Foreign branch means a branch will be situated outside the country, outside India. So, it is foreign branch. So, dependent branch means the branch which is depending on the head office for both for goods as well as for the cash. So, ಬ್ರ್ಯಾಂಚ್ ಅಂತ ಹೇಳಿದರೆ ಅವರು ಗೂಡ್ಸನ್ನು ಸೇಲ್ ಮಾಡಬೇಕು ಕಸ್ಟಮರ್ಸಿಗೆ ಅಲ್ವಾ. ಎಲ್ಲಿಂದ ಸೇಲ್ ಮಾಡಬೇಕಾದ್ರೆ ಗೂಡ್ಸ್ ಎಲ್ಲಿಂದ ಬರುತ್ತದೆ, ಹೆಡ್ ಆಫೀಸಿಂದ ಬರ್ತದೆ. ಸಿಮಿಲರ್ಲಿ ಬ್ರ್ಯಾಂಚಿಗೆ ಬೇಕಾದ ಎಕ್ಸ್ಪೆನ್ಸಸ್ಸಿಗೆ ಕೊಡಲಿಕ್ಕೆ ಬೇಕಾದಂಥ ಅಮೌಂಟನ್ನು ಸಹ ಯಾರು ಕೊಡ್ತಾರೆ, ಹೆಡ್ ಆಫೀಸ್ನವರು ಕೊಡ್ತಾರೆ. ಓಕೆ, ಸೊ ಈಗ ಇನ್ ಕೇಸ್ ಆಫ್ ಡಿಪೆಂಡೆಂಟ್ ಬ್ರ್ಯಾಂಚ್ ದ ಅಕೌಂಟ್ಸ್ ಕ್ಯಾನ್ ಬಿ ಮೇಂಟೈನ್ಡ್ ಅಂಡರ್ ಎನಿ ಆಫ್ ದೀಸ್ ತ್ರೀ ಸಿಸ್ಟಮ್ಸ್. ವಾಟ್ ಆರ್ ತ್ರೀ ಸಿಸ್ಟಮ್ಸ್? ಒನ್ ಈಸ್ ಡೆಟರ್ ಸಿಸ್ಟಮ್, the second one is invoice price method, and the third one is that stock and debtor system. So, let us go through, I will take you through the debtor system today. Okay. So, what is debtor system? Under this system, the head office, that means assume that you are the staff of head office, you are maintaining the books of your branch. Okay, what is the purpose of preparing the accounts of your branch in your books? To find out, you want to know how much is the profit made by your branch, right? So here under debtor system we are preparing branch account. So branch account, if you look at the format here, branch account is nominal account. ಯಾವ ಟೈಪ್ ಆಫ್ ಅಕೌಂಟ್ ಇದು? ನಾಮಿನಲ್ ಅಕೌಂಟ್. ಯಾಕೆ ನಾಮಿನಲ್ ಅಕೌಂಟ್? ಬಿಕಾಸ್ ದಿಸ್ ಅಕೌಂಟ್ ಈಸ್ ಪ್ರಿಪೇರ್ಡ್ ಟು ಫೈಂಡ್ ಔಟ್ ದ ಪ್ರಾಫಿಟ್ ಆರ್ ಲಾಸ್ ಆಫ್ ದ ಪರ್ಟಿಕ್ಯುಲರ್ ಬ್ರ್ಯಾಂಚ್. ಓಕೆ, ಸೊ ನಾವು ಈ ಅಕೌಂಟ್ಸ್ ಮಾಡುವಾಗ ಇಲ್ಲಿ ಫಾರ್ಮ್ಯಾಟ್ ನಿಮಗೆ ಕಾಣ್ತಾ ಇದೆ, ರೈಟ್? ಈ ಫಾರ್ಮ್ಯಾಟಲ್ಲಿ ನಾನು ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಐ ವಿಲ್ ಮೇಕ್ ದ ತ್ರೀ ಡಿವಿಷನ್ಸ್, ರೈಟ್? ಓಕೆ, ಒನ್ ಈಸ್ ದ್ಯಾಟ್ ಹಿಯರ್ first is that opening balance. You can see what is that opening balance? We transfer opening balances of various assets which the branch has, right? Here assume that the business is started last year itself. So when the business is started last year, that branch may have some closing balance of cash, right? Debtors, stock, like that. Last year ಉಳಿದದಿರ್ಬೋದಲ್ವಾ, ಆ ಓಪನಿಂಗ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿರ್ತದೆ ಅದು ಈ ವರ್ಷದ ಓಪನಿಂಗ್ ಬ್ಯಾಲೆನ್ಸ್ ಆಗಿರ್ತದೆ. ಸೊ ಅದನ್ನು ನಾವು ಲೆಕ್ಕಕ್ಕೆ ತೊಗೋಬೇಕು. ಯಾಕೆ? ನೀವು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೆನ್ಪು ಮಾಡ್ಕೊಳ್ಳಿ. ಸೊ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಫಸ್ಟಿಗೆ ನಾವು ಏನು ಬರೀತೇವೆ? ಓಪನಿಂಗ್ ಸ್ಟಾಕ್ ಬರಿತೇವೆ ಟ್ರೇಡಿಂಗ್ ಅಕೌಂಟಲ್ಲಿ ಅಲ್ವಾ. ಸೊ ಟ್ರೇಡಿಂಗ್ ಅಕೌಂಟ್ ಕ್ಲೋಸ್ ಮಾಡುವಾಗ ಏನು ಬರ್ತೇವೆ? ಕ್ಲೋಸಿಂಗ್ ಸ್ಟಾಕ್ ಬರಿತೇವೆ. ಸೊ ಸ್ಟಾಕ್ ಈಸ್ ಆಲ್ಸೋ ದ ಪಾರ್ಟ್ ಆಫ್ ದ ಬಿಸ್ನೆಸ್. ಯಾಕಂದರೆ ಒಂದು ಪ್ರಾಫಿಟ್ ಆಯಿತು ಲಾಸ್ ಆಯಿತು ಅಂತ ನೋಡಬೇಕಾದ್ರೆ ವಿ ಹ್ಯಾವ್ ಟು ಕನ್ಸಿಡರ್ ಬೋತ್ ಓಪನಿಂಗ್ ಸ್ಟಾಕ್ as well as closing stock. So first step we take what? Opening balance of stock, opening balance of debtors and cash. Similarly at the end you can see here what is it? Closing balance. So first two balance is opening balance, then by balance is closing balance. Okay, in between we make 4 entries. ಓಕೆ, 4 ಎಂಟ್ರೀಸ್ ಇರ್ತದೆ ಈ ಮಿಡ್ಲಲ್ಲಿ. ಯಾವುದು 4 ಎಂಟ್ರೀಸ್ ಅಂತ ಹೇಳಿದರೆ, ಒಂದು ಐ ವಿಲ್ ಶೋ ಯು ಹಿಯರ್. ಒಂದು, ನೀವು ಹೆಡ್ ಆಫೀಸ್ನವರಾಗಿದ್ದುಕೊಂಡು ಬ್ರ್ಯಾಂಚನ್ನು ಗೂಡ್ಸನ್ನು ಬ್ರ್ಯಾಂಚಿಗೆ ಕಳಿಸ್ತೀರಿ. ಸೊ ವಾಟ್ ಈಸ್ ದ ಎಂಟ್ರಿ ಫಾರ್ ಸೆಂಡಿಂಗ್ ದ ಗೂಡ್ಸ್ ಟು ಬ್ರ್ಯಾಂಚ್? ಏನಾಗ್ತದೆ ಹೇಳಿ? ಉಡುಪಿ ಬ್ರ್ಯಾಂಚಿಗೆ ಕಳಿಸಿದ್ದೀರಿ ಗೂಡ್ಸ್ ಅಂತ ಇಟ್ಕೊಳ್ಳುವಾಗ, ಸೊ ಉಡುಪಿ ಬ್ರ್ಯಾಂಚಿಗೆ ರಿಸೀವ್ ಹೋಗುತ್ತೆ, ಅವ್ರು ರಿಸೀವ್ ಮಾಡ್ತಾರಲ್ವ. ಸೊ ಎಂಟ್ರಿ ಏನಾಯ್ತು ಅವಾಗ? ಉಡುಪಿ ಬ್ರ್ಯಾಂಚ್ ಅಕೌಂಟ್ ಡೆಬಿಟ್ ಟು ಯು ಆರ್ ಸೆಂಡಿಂಗ್ ದ ಗೂಡ್ಸ್. ಸೇಲ್ ಮಾಡೋದಲ್ಲ, ನೀವು ಗೂಡ್ಸನ್ನು ಕಳಿಸ್ತಾ ಇರೋದು ಅವರಿಗೆ. ಸೊ ದ ಎಂಟ್ರಿ ವಿಲ್ ಬಿ ಗೂಡ್ಸ್ ಸೆಂಡ್ ಟು ಬ್ರ್ಯಾಂಚ್ ಅಕೌಂಟ್. ಸೊ ದ ಎಂಟ್ರಿ ಏನಾಯಿತು? ಉಡುಪಿ ಬ್ರ್ಯಾಂಚ್ ಅಕೌಂಟ್ ಡೆಬಿಟ್ ಟು ಗೂಡ್ಸ್ ಸೆಂಡ್ ಟು ಬ್ರ್ಯಾಂಚ್. ದಿಸ್ ದ ಎಂಟ್ರಿ ಫಾರ್ ಗೂಡ್ಸ್ ಸೆಂಡ್. ಸೊ ಇದನ್ನು ನಾವು ಬ್ರ್ಯಾಂಚ್ ಅಕೌಂಟಿಗೆ ಪೋಸ್ಟಿಂಗ್ ಮಾಡಿದರೆ ಎಂಟ್ರಿ ಏನಾಗ್ತದೆ ಆವಾಗ? ಉಡುಪಿ ಬ್ರ್ಯಾಂಚ್ ಅಕೌಂಟ್ ಡೆಬಿಟ್. ಖಾಲಿ ಬ್ರ್ಯಾಂಚ್ ಅಂತ ಬರ್ತೇನೆ, ಸ್ಪೆಸಿಫಿಕ್ ಬರೀಲಿಲ್ಲ ನಾನು, ಯಾಕಂದರೆ ಇದು ಎಕ್ಸಾಂಪಲ್ ಅಲ್ಲ ಫಾರ್ಮ್ಯಾಟ್ ಇದು. ಉಡುಪಿ ಬ್ರಾಂಚ್ ಆದರೆ ಉಡುಪಿ ಬ್ರಾಂಚ್ ಬರೀತೇವೆ, ಕಾರ್ಕಳ ಆದರೆ ಕಾರ್ಕಳ ಬ್ರಾಂಚ್ ಅಕೌಂಟ್ ಡೆಬಿಟ್ ಟು ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಕೌಂಟ್.
ಸಿಮಿಲರ್ಲಿ ಬ್ರ್ಯಾಂಚಿನವರು ಗೂಡ್ಸನ್ನು ವಾಪಸ್ ಕಳಿಸಿದ್ರೆ ಯಾವಾಗ ವಾಪಸ್ ಕಳಿಸ್ತಾರೆ? ಫಾರ್ ಎಕ್ಸಾಂಪಲ್ ಸೇಲ್ ಆಗಿಲ್ಲ ಅಂದರೆ ವಾಪಸ್ ಕಳಿಸ್ಬೋದು, ಅಥವಾ ಡ್ಯಾಮೇಜ್ ಇತ್ತು ಅಂದರೆ ಕಳಿಸ್ಬೋದು, ಅಥವಾ ನಾವು ಕಳಿಸಿದ ಗೂಡ್ಸ್ ಅಲ್ಲಿ ಡಿಮಾಂಡ್ ಇಲ್ಲ, ಅಲ್ಲಿ ಬೇರೆ ಅವ್ರು ಕೇಳಿದ್ದೇ ಗೂಡ್ಸ್ ಬೇರೆ, ನಾವು ಕಳಿಸಿದ ಗೂಡ್ಸ್ ಬೇರೆ ಅಂದರೆ ಅವ್ರು ರಿಟರ್ನ್ ಮಾಡ್ಬೋದಲ್ವ. ಆಗ ದ್ಯಾಟ್ ಈಸ್ ಕಾಲ್ಡ್ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್. ರಿಟರ್ನ್ ಬೈ ಬ್ರಾಂಚ್ ಅಂದರೆ ವಿ ರಿಸೀವ್ ದ ಗೂಡ್ಸ್ ಅಲ್ವಾ. ಸೊ ವಾಟ್ ಈಸ್ ಎಂಟ್ರಿ ದೆನ್? ವಿ ರಿಸೀವ್ ದ ಗೂಡ್ಸ್. ವಾಟ್ ಈಸ್ ಎಂಟ್ರಿ? ಗೂಡ್ಸ್ ಸೆಂಡ್ ಟು ಬ್ರಾಂಚ್. ವಿ ರೈಟ್ ದ ಸೇಮ್ ಎಂಟ್ರಿ, ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಟು ಡೆಟರ್ ಟು ಯಾರಿಂದ ರಿಸೀವ್ ಮಾಡ್ತಾ ಇರೋದು ನಾವು? ಬ್ರಾಂಚ್. ಸೊ ಆಗ ವೆನ್ ವಿ ಪೋಸ್ಟ್ ದಿಸ್ ಎಂಟ್ರಿ ಟು ಅಕೌಂಟ್ ಏನಾಯ್ತು ಅವಾಗ? ಎಂಟ್ರಿ ಬೈ ಗೂಡ್ಸ್ ಸೆಂಡ್ ಟು ಬ್ರಾಂಚ್. ದಿಸ್ ಈಸ್ ದ ಎಂಟ್ರಿ ಫಾರ್ ವಾಟ್? ರಿಟರ್ನ್ಸ್. 2 entries we made, one is for goods sent, other one is goods returned by the branch. Third is that we also sent, being the head office staff, we also send the cash to the branch. For what purpose we are sending cash? You may ask, head of branch ಅನ್ನೋರು ಗೂಡ್ಸ್ ಅನ್ನು ಸೇಲ್ಸ್ ಮಾಡ್ತಾರಲ್ಲ, ದುಡ್ಡು ಬರ್ತದೆ ಅಲ್ಲಿ ಖರ್ಚು ಮಾಡ್ಕೊಳ್ಬೋದಲ್ಲ ಅಂತ. ಅಲ್ಲ, ಇದು ಯಾವ ಟೈಪ್ ಆಫ್ ಬ್ರಾಂಚ್? ಇದು ಡಿಪೆಂಡೆಂಟ್ ಬ್ರಾಂಚ್ ಆಗಿರೋದ್ರಿಂದ ಅವ್ರು ಏನೇ ದುಡ್ಡು ಕಲೆಕ್ಟ್ ಮಾಡಿದ್ರು ಸಹ ಅದನ್ನು ಖರ್ಚು ಮಾಡುವ ಹಾಗಿಲ್ಲ. ಅದನ್ನು ಡೈರೆಕ್ಟಾಗಿ ಹೆಡ್ ಆಫೀಸಿಗೆ ಏನು ಮಾಡಬೇಕು? ನಮಗೆ ರೆಮಿಟ್ ಮಾಡಬೇಕು. ಸೊ ಅವರಿಗೆ ಏನಾದರೂ ಖರ್ಚಿಗೆ ಬೇಕಾದರೆ ನಾವು ಅಮೌಂಟನ್ನು ಅವ್ರಿಗೆ ಕಳಿಸ್ತೇವೆ. ಸೊ ಎಂಟ್ರಿ ಏನಾಯ್ತು ಆವಾಗ? ವಿ ಆರ್ ಸೆಂಡಿಂಗ್ ದ ಕ್ಯಾಶ್ ಟು ಬ್ರಾಂಚ್. ಆಗ ಏನಾಗುತ್ತೆ ಎಂಟ್ರಿ? ವಾಟ್ ಈಸ್ ಎಂಟ್ರಿ? ಜಸ್ಟ್ ಇಮ್ಯಾಜಿನ್, ವಾಟ್ ಈಸ್ ದ ಜರ್ನಲ್ ಎಂಟ್ರಿ ಫಾರ್ ಸೆಂಡಿಂಗ್ ದ ಕ್ಯಾಶ್ ಟು ಬ್ರಾಂಚ್? What is the entry then? Branch account debit to bank account. Correct? Yes or no? Yes. So again entry ಆಯಿತು, bank account debit to branch account debit to bank account. For what purpose we are sending the money? For meeting the expenses. Similarly, ಬ್ರ್ಯಾಂಚಿನವ್ರು ನಮಗೆ ದುಡ್ಡು ಕಳಿಸ್ತಾರೆ. ಯಾಕೆ ದುಡ್ಡು ಕಳಿಸ್ತಾರೆ? ಎಲ್ಲಿಂದ? ಒಂದು ಅವ್ರು ದುಡ್ಡು ಗೂಡ್ಸನ್ನು ಸೇಲ್ಸ್ ಮಾಡ್ತಾರೆ, ಸೇಲ್ಸ್ ಮಾಡಿ ದುಡ್ಡು ಬರ್ತದೆ, ಅದನ್ನು ರೆಮಿಟ್ ಮಾಡಬೇಕು. ಅದೇ ರೀತಿ ಕಸ್ಟಮರ್ಸ್ಗೆ ಡೆಟರ್ಸಿಗೆ ಏನಾದರೂ ಕ್ರೆಡಿಟ್ ಸೇಲ್ಸ್ ಮಾಡಿದರೆ ಡೆಟರ್ಸಿಂದ ಕಲೆಕ್ಷನ್ ಆಗುತ್ತೆ ದುಡ್ಡು. ಸೊ ದೇ ಆರ್ ರಿಮಿಟಿಂಗ್ ಕ್ಯಾಶ್ ಟು ಅಸ್. ಸೊ ವಿ ಆರ್ ರಿಸೀವಿಂಗ್ ಕ್ಯಾಶ್ ಫ್ರಮ್ ಬ್ರಾಂಚ್. ವಾಟ್ ಈಸ್ ಎಂಟ್ರಿ ಫಾರ್ ರಿಸೀವಿಂಗ್ ಕ್ಯಾಶ್ ಫ್ರಮ್ ಬ್ರಾಂಚ್? What is the entry? Well, we are receiving money. What is the entry? Bank account debit. Cash comes in, right, to branch account. ಸೊ ಆಗ ಎಂಟ್ರಿ ಏನಾಯ್ತು? ಈಗ ಬ್ರಾಂಚ್ ಅಕೌಂಟಿಗೆ ಪೋಸ್ಟಿಂಗ್ ಮಾಡುವಾಗ ಬೈ ಬ್ಯಾಂಕ್ ಅಕೌಂಟ್ ಆಗ್ತದೆ. ಸೊ ಯು ಕ್ಯಾನ್ ಸಿ ದ ಎಂಟ್ರಿ ಓವರ್ ಹಿಯರ್ by bank account. For one is for cash sales, other one is cash received from debtors. So these are the entries what we have made. So how many entries we have done here? 3 steps. Remember 3 steps. First we have to transfer opening balance. Then we have to write the entries for transactions. There are 4 transactions. One is goods sent to branch, goods returned by branch, cash sent to branch, cash sent by the branch to us. So 4 transactions. And the third step is that we are transferring the closing balance. So after posting all these entries, we balance the branch account. If debit is more, we get the difference on the credit side. If credit side is more, we get the difference on the debit side. It is nothing but profit and loss transferred to general profit and loss account. Okay, yes. So now after before preparing this, we need to prepare one more account if it is necessary. Why I am telling if it is necessary? See, to find out the profit or loss, we need many information, like as to how much is the cash collected from debtors, how much is the opening balance, how much is the closing balance and all. So if any information relating to debtors is missing, so debtors ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ 3 ಎಂಟ್ರಿ ಕಾಣ್ತೀರಿ ನೀವು. ಇಲ್ಲಿ ಅಕೌಂಟ್ ನೋಡಿ, ಡೆಟರ್ಸಿಗೆ ಸಂಬಂಧಪಟ್ಟಾಗ ಒಂದು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಬೇಕು, ಇನ್ನೊಂದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಬೇಕು, ಇನ್ನೊಂದು ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಬೇಕು. 3 ಎಂಟ್ರೀಸ್ ಬೇಕು, 3 ಪಾಯಿಂಟ್ಸ್ ಬೇಕು ನಮಗೆ ಈ ಅಕೌಂಟ್ ಮಾಡಲಿಕ್ಕೆ. ಈ 3ರಲ್ಲಿ ಯಾವುದಾದ್ರೂ ಒಂದು ಇಲ್ಲದಿದ್ದರೂ ಸಹ ಅದನ್ನು ನಾವು ಈ ಅಕೌಂಟನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಆಗ ಅದನ್ನು ಫೈಂಡ್ ಔಟ್ ಮಾಡಬೇಕು. ಆ ಮಿಸ್ಸಿಂಗ್ ಇನ್ಫಾರ್ಮೇಷನ್ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಯಾವ ಅಕೌಂಟ್ ಮಾಡ್ತೇವೆ? ಮೆಮೊರಾಂಡಮ್ ಡೆಟರ್ಸ್ ಅಕೌಂಟ್ ಮಾಡ್ತೇವೆ. ಸೊ ವಾಟ್ ಈಸ್ ದ ಪರ್ಪಸ್ ಆಫ್ ಪ್ರಿಪೇರಿಂಗ್ ಮೆಮೊರಾಂಡಮ್ ಡೆಟರ್ಸ್ ಅಕೌಂಟ್? ಮೆಮೊರಾಂಡಮ್ ಡೆಟರ್ಸ್ ಅಕೌಂಟ್ is prepared to find out the information which is missing, which is relating to debtors and which is required for preparing branch account. ಓಕೆ, ಎಸ್. ಸೊ ಇಲ್ಲಿ ಡೆಟರ್ಸ್ ಅಕೌಂಟ್ ನೀವು ಮಾಡಿದ್ದೀರಿ. ಮೊದಲು ಏನು ಮಾಡ್ತೀವಿ? ಸೊ ಫಸ್ಟಿಗೆ ಓಪನಿಂಗ್ ಬ್ಯಾಲೆನ್ಸ್ ವಿ ಟ್ರಾನ್ಸ್ಫರ್. ಮೆಮೊರಾಂಡಮ್ ಡೆಟರ್ಸ್ ಅಕೌಂಟ್ ಇಸ್ ನಥಿಂಗ್ ಬಟ್ ಡೆಟರ್ಸ್ ಅಕೌಂಟ್ ಓನ್ಲಿ. ಫಸ್ಟ್ ಇದು ರಿಯಲ್ ಅಕೌಂಟ್ ಅಲ್ವಾ? ಸೊ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಈಗ ಡೆಬಿಟಲ್ಲಿ ಇದ್ದದೆಲ್ಲ ಪ್ಲಸ್ ಅಂತ ಹೇಳಿದರೆ ಏನು? ಡೆಟರ್ಸಿಗೆ ಅಮೌಂಟ್ ಬರಲಿಕ್ಕೆ ಜಾಸ್ತಿ ಆಯ್ತು, ನಾವು ಸೇಲ್ಸ್ ಮಾಡ್ತೀವಿ ಕಸ್ಟಮರ್ಸಿಗೆ, ಆಗ ಪ್ಲಸ್ ಆಯಿತು ಅಲ್ವಾ? ಸೊ ದ ಬಿಲ್ಸ್ ರಿಸೀವಬಲ್ ಡಿಸಾನರ್ ಆಯಿತು. ಆಲ್ ದೀಸ್ ಆರ್ ಡೆಬಿಟೆಡ್. You can see here the entries which is relating debtors.
to credit sales, to bills receivable debtors, entries debtors account debit to credit sales ಮಾಡಿದರೆ ಅಲ್ವಾ. ಅದೇ ರೀತಿ ಕ್ರೆಡಿಟ್ ಸೈಡ್ಗೆ ನಾವೇನಿಟ್ಟರೆ ಬರಿತೀವಿ ಅವ್ರಿಂದ ರಿಸೀವ್ ಮಾಡಿದ್ದು. ಸೊ ಕ್ಯಾಶ್ ರಿಸೀವ್ಸ್ ಇರ್ಬೋದು, ಬಿಲ್ಸ್ ರಿಸೀವ್ಸ್ ಇರ್ಬೋದು, ಅವರಿಗೆ ಡಿಸ್ಕೌಂಟ್ ಕೊಟ್ಟೋದಿರ್ಬೋದು ಅಲ್ವಾ, ಅಥವಾ ರಿಟರ್ನ್ಸ್ ಮಾಡಿದಿರ್ಬೋದು ಅವ್ರ ಗೂಡ್ಸನ್ನು, ಕಸ್ಟಮರ್ಸಿಗೆ ಏನಾದ್ರು ಅಲವೆನ್ಸಸ್ ಕೊಟ್ಟಿರ್ಬೋದು. ಇದೆಲ್ಲ ನಮಗೆ ಅವರಿಂದ ಬರಲಿಕ್ಕಿರೋ ಅಮೌಂಟ್ ಲೆಸ್ ಆಗುತ್ತೆ ಇದರಿಂದ. ಸೊ ಅದನ್ನೆಲ್ಲವನ್ನು ಏನು ಮಾಡ್ತೇವೆ ನಾವು ಕ್ರೆಡಿಟ್ ಮಾಡ್ತೇವೆ. ಸೊ ನಾವು ಯಾವುದು ಇನ್ಫಾರ್ಮೇಷನ್ ಇದೆಯಾ ಆ ಅಕೌಂಟ್ಸ್ ಆ ಇನ್ಫಾರ್ಮೇಷನ್ ಎಲ್ಲ ಡೆಟರ್ಸ್ ಅಕೌಂಟಿಗೆ ಪೋಸ್ಟಿಂಗ್ ಮಾಡ್ತೇವೆ. ಆಗ ಯಾವುದು ಮಿಸ್ಸಿಂಗ್ ಅದು ಗೊತ್ತಾಗ್ತದೆ. ಫಾರ್ ಎಕ್ಸಾಂಪಲ್ ಪ್ರಾಬ್ಲಮಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಬಟ್ ಕ್ಯಾಶ್ ರಿಸೀವ್ ಫ್ರಮ್ ಡೆಟರ್ಸ್ ಕೊಟ್ಟಿಲ್ಲ ಅಂದರೆ ನಾವು ಓಪನಿಂಗ್ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಮಾಡ್ತೇವೆ, ಕ್ಲೋಸಿಂಗ್ ಬ್ಯಾಲೆನ್ಸು ಟ್ರಾನ್ಸ್ಫರ್ ಮಾಡ್ತೇವೆ. ಡಿಫ್ರೆನ್ಸ್ ಕ್ಯಾಶ್ ರಿಸೀವ್ ಫ್ರಮ್ ಡೆಟರ್ಸ್ ಆಗಿರ್ತದೆ ಆವಾಗ, ಕರೆಕ್ಟಾ. ಅಥವಾ ಪ್ರಾಬ್ಲಮಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಕ್ಯಾಶ್ ರಿಸೀವ್ ಫ್ರಮ್ ಡೆಟರ್ಸ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಡಲಿಲ್ಲ. ಆಗ ನಾವೇನು ಮಾಡ್ತೀವಿ, ಓಪನಿಂಗ್ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಮಾಡ್ತೇವೆ, ಕ್ಯಾಶ್ ರಿಸೀವ್ ಫ್ರಮ್ ಡೆಟರ್ಸ್ ಟ್ರಾನ್ಸ್ಫರ್ ಮಾಡ್ತೀವಿ, ಡಿಫ್ರೆನ್ಸ್ ಏನಾಗಿರುತ್ತೆ ಆ ಅಕೌಂಟಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಯಾವುದು ಮಿಸ್ಸಿಂಗ್ ಇದೆಯಾ, ಸೊ ವಿಚ್ ಈಸ್ ಅ ಮಿಸ್ಸಿಂಗ್ ಇನ್ಫಾರ್ಮೇಷನ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ಪ್ರಿಪೇರಿಂಗ್ ಬ್ರಾಂಚ್ ಅಕೌಂಟ್, ದಟ್ ವಿ ಕ್ಯಾಲ್ಕುಲೇಟ್, ದಟ್ ವಿಲ್ ಅಸರ್ಟೈನ್ ಬೈ ಪ್ರಿಪೇರಿಂಗ್ ಡೆಟರ್ಸ್ ಅಕೌಂಟ್ ಆ್ಯಂಡ್ ಆಫ್ಟರ್ ದಟ್ ವಿ ಪ್ರಿಪೇರ್ ದ ಬ್ರಾಂಚ್ ಅಕೌಂಟ್. ಬಟ್ ದ ಸಿಸ್ಟಮ್ ಹೇಗೆ ಅಂತ ಹೇಳಿದ್ರೆ, ವಿ ಪ್ರಿಪೇರ್ ದ ಬ್ರಾಂಚ್ ಅಕೌಂಟ್ ಫಸ್ಟ್, ಅಲ್ಲಿ ಅರ್ಧಕ್ಕೆ ಬಿಟ್ಟು ಮಿಸ್ಸಿಂಗ್ ಅಂತ ಗೊತ್ತಾದರೆ ಅರ್ಧಕ್ಕೆ ಬಿಟ್ಟು ನೆಕ್ಸ್ಟ್ ನಾವು ಬ್ರಾಂಚ್ ಅಕೌಂಟ್ ಮೆಮೊರಾಂಡಮ್ ಡೆಟರ್ಸ್ ಅಕೌಂಟ್ ಮಾಡಿ ಆ ಇನ್ಫಾರ್ಮೇಷನನ್ನು ಫೈಂಡ್ ಔಟ್ ಮಾಡಿ ಆ ಅಮೌಂಟನ್ನು ಬ್ರಾಂಚ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇವೆ ಮತ್ತು ಆ ಅಕೌಂಟನ್ನು ಕಂಪ್ಲೀಟ್ ಮಾಡ್ತೇವೆ. This is a format of preparing branch account under which system? Debtors system. So there are two steps. One is branch account which is prepared to find out the profit or loss, and the other one is debtors account to know the missing information. I hope this is it is understood, right? Okay, thank you so much.